ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮೈಸೂರಲ್ಲೇ ಇದ್ದೀವಿ. ಒಳ್ಳೆ ಗಾಳಿ ಬೀಸ್ತಾ ಇದೆ, ಚಳಿ ಆಗ್ತಾ ಇದೆ. ಅದಕ್ಕೆ ಬಿಸಿ ಬಿಸಿಯಾದ ಡ್ರೈ ಗೋಬಿ ತಿನ್ನೋಣ ಅಂತ ಪ್ರಭೂಸ್ ಡ್ರೈ ಗೋಬಿ ಕಾರ್ನರ್ಗೆ ಬಂದಿದ್ದೀವಿ. ಸೊ ಇದು ಲೊಕೇಶನ್ ಬಂದ್ಬಿಟ್ಟು NS ರೋಡಲ್ಲಿ ಬರುತ್ತೆ. ಎಕ್ಸಾಕ್ಟ್ ಆಪೋಸಿಟು ಮಹಾರಾಣಿ ಕಾಲೇಜು. ಇನ್ನೂ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಗೂಗಲ್ಲು ಇಲ್ಲಿಗೆ ಕರ್ಕೊಂಬಂದ್ಬಿಡುತ್ತೆ. ಇದೇ ಸ್ಪಾಟ್, ನಾನು ನಿಂತಿರೋ ಜಾಗಕ್ಕೆ ಕರ್ಕೊಂಬರುತ್ತೆ. ಸೊ ಆರಾಮಾಗಿ ಬಂದ್ಬಿಟ್ಟು ಟೇಸ್ಟ್ ಮಾಡ್ಬೋದು. ಸೊ ನಮ್ಮ ರೋಷನ್ ಅವರು ರೆಕಮೆಂಡ್ ಮಾಡಿರೋ ಜಾಗ ಒಂದು 3 ಇಯರ್ಸಿಂದ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಅದ್ಭುತವಾದ ಡ್ರೈ ಗೋಬಿ, ಒನ್ ಆಫ್ ದ ಬೆಸ್ಟ್. ಇನ್ನು ಬೇರೆ ಡ್ರೈ ಗೋಬಿ ಕಂಪೇರ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಟಕ್ಕರ್ ಕೊಡುವಂಥ ಡ್ರೈ ಗೋಬಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ಬಂದಿರೋದು. ಟ್ರೈ ಮಾಡೋಣ. ಡ್ರೈ ಗೋಬಿ ಬಿಟ್ಟು ನಿಮಗೆ ಇಲ್ಲಿ ಬೇಬಿ ಕಾರ್ನು ಮತ್ತು ಮಶ್ರೂಮ್ ಕೂಡ ಡ್ರೈಯಲ್ಲಿ ಸಿಗುತ್ತಂತೆ. ಸೊ 3 ಟ್ರೈ ಮಾಡ್ತೀವಿ. ಹೋಗೋಣ. ಬಿಸಿ ಬಿಸಿ ಆಗ್ತಾಯಿದ್ದಾರೆ, ಅದೆಲ್ಲ ನೋಡಿ ಆಮೇಲೆ ಸಿಗುವೆ. ವಿಡಿಯೋದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ರೋಷನ್ ಅವರು. ನಮಸ್ಕಾರ. ಇಲ್ಲಿ ನಾವು ಮೈಸೂರಿಗೆ ಬಂದರೆ ಮಾತ್ರ ಸಿಗ್ತಾರೆ. ಅವ್ರು ಬೆಂಗಳೂರು ಬರಲ್ಲ, ಬಂದರೂ ನಮಗೆ ಸಿಗಲ್ಲ. ಅದೇ ಬೆಂಗಳೂರು ಅಷ್ಟು ದೊಡ್ಡ ಊರಲ್ಲ. ಸೊ ಇಲ್ಲಿಂದ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕೆ ಇನ್ನು ಒಂದೂರಿಂದ ಇನ್ನೊಂದು ಊರು ಹೋದಂಗೆ ಆಗುತ್ತೆ. ಸೊ ಅದಕ್ಕೆ ಬೆಂಗಳೂರು ಬಂದರೂ ಸೈಲೆಂಟಾಗಿ ಎಲ್ಲೋ ಬರ್ತಾರೆ, ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೊಂಟೋಗ್ತೀನಿ. ಸಿಗೋದೇ ಇಲ್ಲ. ಸೊ ಇಲ್ಲಿ ಬಂದಾಗ ನಾವು ಕರೆಸ್ತೀವಿ. ಸೊ ಈಗ ಡ್ರೈ ಗೋಬಿ ಫಸ್ಟು ಇಲ್ಲಿ 3 ಥರ ಗೋಬಿ, 3 ಥರ. ಒಂದು ಡ್ರೈ ಗೋಬಿ ಸಿಗುತ್ತೆ, ಒಂದು ಇದು ಮಶ್ರೂಮು ಮತ್ತು ಇನ್ನೊಂದು ಬೇಬಿ ಕಾರ್ನ್ 3 ಥರ ಸಿಗುತ್ತೆ. 3 ಐಟಮು. ನಾವು ಫಸ್ಟೇ ಡ್ರೈ ಗೋಬಿನೇ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಶುರು ಮಾಡೋಣ. ಸೊ ಇವರು ಆಲ್ರೆಡಿ ವೀಡಿಯೋ ಮಾಡಿದ್ದಾರೆ. ನಾವು ಇದನ್ನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಇಲ್ಲಿನ ರೆಸಿಪಿ. ಎಷ್ಟು ಡ್ರೈ ಗೋಬಿ ಉಳಿದೆ ಮೈಸೂರಲ್ಲಿ? ಡಿವೈಡ್ ಆಗುತ್ತೆ. ಬಟ್ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್. ಹಾಂ, ಟೇಸ್ಟ್. ಚಿಯರ್ಸ್. ಚೆನ್ನಾಗಿದೆ. ಸೂಪರ್ ಕ್ರಿಸ್ಪಿ. ಪ್ರತಿ ಬೈಟೂ ಕ್ರಂಚಿ ಇರುತ್ತೆ, ಕ್ರಂಚಿನೆಸ್ ಇರುತ್ತೆ. ಮೇಲ್ಗಡೆ ಆ ಕೋಟಿಂಗ್ ಏನಿದೆ ಅದು ಇರ್ಬೋದು. ಒಳಗಡೆನೂ ಅಷ್ಟೇ. ಆ ಗೋಬಿನೂ ನೀಟಾಗಿ ಫ್ರೈ ಆಗ್ಬಿಟ್ಟಿದೆ ಒಳಗಡೆವರೆಗೂ. ಆಮೇಲೆ ಆ ಖಾರ, ಒಂದು ಮಸಾಲೆನಲ್ಲೇ ಖಾರ ಇದೆ. ಇವ್ರ ಮೇಲೇನು ಸ್ಪ್ರಿಂಕಲ್ ಮಾಡಲ್ಲ. ಮೇಲೇನು ಸ್ಪ್ರಿಂಕಲ್ ಮಾಡಲ್ಲ. ಆ ಮಸಾಲ ಪೌಡ್ರಲ್ಲೇ ಮಿಕ್ಸ್ ಆಗಿ ಬಂದಿರುತ್ತೆ. ಮಸಾಲೆನಲ್ಲೇ ಆ ಸ್ಪೈಸಿನೆಸ್ನ ಫೀಲ್ ಮಾಡ್ಬೋದು. ಲೈಟಾಗಿ ಗಂಟ್ಲಲ್ಲಿ ಖಾರಕ್ಕೆ ಹೊಡೆಯುತ್ತೆ ನುಂಗಿದಾಗ. ಚೆನ್ನಾಗಿದೆ. ನಿಮಗೆ ಯಾವುದು ಫೇವ್ರೇಟು? ಅಂದರೆ ಏನು ಇದರಲ್ಲಿ ಈ 3 ಐಟಮಲ್ಲಿ ಯಾವ್ದು ಫೇವ್ರೇಟ್? ಅಲ್ಲ, ಡ್ರೈ ಗೋಬಿಗಳಲ್ಲಿ ಯಾವ ಬ್ರ್ಯಾಂಡ್ ಫೇವ್ರೇಟ್? ಬ್ರ್ಯಾಂಡ್ ಅಂತಂದರೆ ಅದು ಉಸ್ಮಾನ್ ಡ್ರೈ ಗೋಬಿ. ರೀಸನ್ ಬೀಯಿಂಗ್ ಅವಾಗಲಿಂದ ತಿಂದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಅದೊಂಥರ ನಾಸ್ಟಾಲ್ಜಿಕ್ ಥರ. ಅರ್ಜೆಂಟಿಗೆ ಬಂದು ತಗೋಗ್ಬೇಕು ಅಂತಂದರೆ ಇದು ಬರ್ತೀನಿ. ಬಟ್ ಅದು ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇದೆ, ಅಂತ ಡಿಫ್ರೆನ್ಸ್ ಇಲ್ಲ. ಬಟ್ ಅದು ಲೆಜೆಂಡರಿ, ಕಾಯಬೇಕು. ಇದು ಏನೋ ನ್ಯೂ ಕಿಡ್ ಇನ್ ಟೌನು. ನ್ಯೂ ಅಲ್ಲ, 3 ವರ್ಷ ಆಯಿತು. ಕ್ವಿಕ್ ಸರ್ವಿಸ್ ಇರುತ್ತೆ ಅವರ. ಕ್ವಿಕ್ ಸರ್ವಿಸು. ಸೊ ಅದೇ ಇಲ್ಲಿ ವೆಯ್ಟಿಂಗ್ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಸೊ ಸ್ಮಾಲ್ ಬ್ಯಾಚು ಮಾಡಿ ಕೊಡ್ತಾ ಇರ್ತಾರೆ. ಹೌದು. ಅಲ್ಲಿ ಹೋದರೆ ನಿಮಗೆ ಲಾರ್ಜ್ ಬ್ಯಾಚು, ದೊಡ್ಡ ಬ್ಯಾಚು, ಅದು ಬೇಯ ತನಕ ಕಾಯಬೇಕು. ಫಸ್ಟಲ್ಲಿ ಅಲ್ಲೊಂದು 20-30 ಆರ್ಡ್ರ್ ಬಂದುಬಿಟ್ಟಿರುತ್ತೆ. ಇನ್ನೊಂದು 20-30 ಜನ ಆಮೇಲೆ ಬಂದು ಆ್ಯಡ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಕ್ಯೂ. ಸೊ ಇಲ್ಲಿ ಸ್ಮಾಲ್ ಬ್ಯಾಚು ನೀವು ಮಾಡಿ ಕೊಡ್ತಾ ಇರೋದ್ರಿಂದ ಇಲ್ಲಿ ಫಾಸ್ಟ್ ಸರ್ವಿಸ್ ಸಿಗುತ್ತೆ. ಟೇಸ್ಟ್ ವೈಸು ಅಷ್ಟೇ, ಏನು ಕಾಂಪ್ರಮೈಸ್ ಇಲ್ಲ. ಅದಕ್ಕೆ ಟಕ್ಕರ್ ಹೊಡೋ ಥರನೇ ಹಂಗೆ ಇದೆ. ಆಲ್ಮೋಸ್ಟ್ ಸಿಮಿಲರ್ ಇದೆ. ತಿಂದಿದ ತಕ್ಷಣ ಆ ಕಿಕ್ಕು, ಆ ಪಂಚು ಫೀಲ್ ಆಗುತ್ತೆ. ಅದೊಂದೇ ಬೇಕಾಗಿರೋದು. ಆ ಮಸಾಲೆಯಲ್ಲೇ ಅದು ಆ್ಯಡ್ ಆಗಿರೋದು ಅದೊಂದು ಪ್ಲಸ್ ಪಾಯಿಂಟ್. ಮೇಲೆ ಎಕ್ಸ್ಟ್ರಾ ಸ್ಪ್ರಿಂಕಲ್ ಮಾಡೋ ಮಸಾಲೆ ಏನು ಅವಶ್ಯಕತೆ ಇಲ್ಲ. ಅದೇ ಚೆನ್ನಾಗಿದೆ. ಚಟ್ನಿ ಒಂದು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಈ ಮಿಂಟ್ ಫ್ಲೇವರ್
ಇನ್ನು ಸ್ವಲ್ಪ ಖಾರ ಕೇಳೋವರಿಗೆ. ಇದು ಹಸಿಮೆಣಸಿನ್ಕಾಯಿ ಖಾರ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಲೈಟಾಗಿ ಆ ಪುದೀನ ಫ್ಲೇವರ್ ಚೆನ್ನಾಗಿದೆ. ನಂಗೆ ಹಂಗೆ ತಿನ್ನೋಕ್ಕೆ ಚೆನ್ನಾಗಿದೆ. ಹಾಗೆ ತಿನ್ಬಿಡ್ಬೋದು ಇದನ್ನು. ಹೌದೌದು. ಎಕ್ಸ್ಟ್ರಾ ಚಟ್ನಿ ಏನು ಅವಶ್ಯಕತೆ ಇಲ್ಲ. ಬಟ್ ನೀವು ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ಮಾಡ್ತಿರಲ್ಲ, ಸೊ ನೆಕ್ಸ್ಟ್ ಸರಿ ಬರಬೇಕಾದ್ರೆ ಇದು ಮತ್ತೆ ಅದು ಚಾಲೆಂಜ್ ಮಾಡಬೇಕು. ಇದೇ ಮಾಡ್ಬೋದಾಗಿತ್ತು, ಐಡಿಯಾನೇ ಬರಲಿಲ್ಲ ನನಗೆ ಇವಾಗ ಫ್ಲಾಶ್ ಆಯ್ತು. ಬೆಳಗ್ಗೆ ನಿದ್ದೆ ಹೊಡಿತಾ ಇದು ರೂಮಲ್ಲಿ ಬಂದ್ಬಿಟ್ಟು ಮಧ್ಯಾಹ್ನದಿಂದ ಮಾಡ್ಬೋದಾಗಿತ್ತು. ಬಿಕಾಸ್ ನಾನು ಎರಡು ಟೇಸ್ಟ್ ಮಾಡಿದ್ದೀನಿಲ್ಲ, ಗೊತ್ತಾಗಲ್ಲ. ಆಲ್ಮೋಸ್ಟ್ ಸೇಮ್ ಇರುತ್ತೆ. ಎಲ್ಲರೂ ಇನ್ ಕೇಸ್ ಅಲ್ಲಿ ಕೊಡೋದು ಲೇಟಾಗಿ ಸಾಗಿ ಆಯಿತು ಅಂತಂದರೆ ಮಾತ್ರ ಡಿಫ್ರೆನ್ಸ್ ಕಂಡು ಹಿಡಿಬೋದು ಹೊರತು ಟೇಸ್ಟ್ ಎಲ್ಲ ಸೇಮ್ ಇದೆ. ಬಿಸಿ ಬಿಸಿ ಕೊಟ್ಟಿದ್ದ ತಕ್ಷಣ ಎಲ್ಲ ಸೇಮ್ ಇರುತ್ತೆ ಅಷ್ಟೇ. ಒಂದ್ಸಲಿ ಬ್ಲೈಂಡ್ ಟೇಸ್ಟ್ ಮಾಡೋಣ, ಇನ್ನೊಂದ್ಸಲಿ ಬರೋಣ ಮೈಸೂರಿಗೆ. ಇದು ಪ್ಲ್ಯಾನ್ ಇದೆ ಮಾಡೋಕ್ಕೆ, ಒಂದೇ ಅಲ್ಲ ಇನ್ನೇನಿದೆಯಲ್ಲ ಎಲ್ಲ ಮಾಡ್ತೀವಿ. ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಎಷ್ಟು ಜನ ಬೈಕ್ ಹೊಂಟವ್ರೋ ಅದೆಲ್ಲ ಮಾಡಿ ಕಾನ್ಸೆಪ್ಟು ಮಾಡಿ ಮೈಸೂರಲ್ಲೂ ಬೈಕ್ ಅನ್ಲಿ. ಸೊ ಈಗ ನೆಕ್ಸ್ಟು ಹೋಗೋಣ. ಸೇಮ್ ರೆಸಿಪಿ ಇರುತ್ತಾ ಬೇರೆ ಇರುತ್ತಾ ಅದೆರಡು? ಆ್ಯಕ್ಚುಲಿ ಮೂರಕ್ಕೂ ಡಿಫ್ರೆಂಟ್ ಇರುತ್ತೆ. ಡ್ರೈ ಗೋಬಿ ಒಂಥರ ಇರುತ್ತೆ, ಮಶ್ರೂಮ್ ಒಂಥರ ಇರುತ್ತೆ, ಆಮೇಲೆ ಬೇಬಿಕಾರ್ನ್ ಒಂಥರ ಇರುತ್ತೆ. ಇದು ಸ್ಪೈಸಿನೆಸ್ ಇದೆಯಲ್ಲ, ಅವೆರಡಲ್ಲಿ ಸ್ಪೈಸಿನೆಸ್ ಇರಲ್ಲ ಅನ್ಕೊಳ್ತೀನಿ. ಹೌದಾ? ಅಂದರೆ ಜಂಪ್ ಆಗ್ಬಿಡೋಣ ಅದಕ್ಕೆ. ಸೊ ಎರಡು ಇನ್ನು ಮಿಕ್ಕಿದ ಎರಡೂ ಒಟ್ಟಿಗೆ ತಂದುಬಿಟ್ವಿ. ಆ ಕಡೆ ಬೇಬಿಕಾರ್ನ್ ಇದೆ ಡ್ರೈ, ಮತ್ತು ಈ ಕಡೆ ಮಶ್ರೂಮ್ ಡ್ರೈ ಇದೆ. ಸೊ ಇದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇದೆ, ಅದು ಮಾಮೂಲಿ ರೆಡ್ ಕಲರ್ ಇದೆ. ಫಸ್ಟು ಬೇಬಿಕಾರ್ನ್ ಟೇಸ್ಟ್ ಮಾಡೋಣ. ಮಶ್ರೂಮ್ ಸುಡ್ತಾ ಇದೆ, ಸೊ ಬೇಬಿಕಾರ್ನಿಂದ ಶುರು ಮಾಡೋಣ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಇದು ಕಮ್ಮಿ ಬಿಸಿ. ಟೇಸ್ಟ್ ಮಾಡೋಣ. ಶಿವ ಎಲ್ಲದೂ ಅಷ್ಟೇ. ಏನೇ ಬಂದು ಡ್ರೈಯಲ್ಲಿ ಆ ಕ್ರಿಸ್ಪಿನೆಸ್ ಇರಬೇಕು. ಬಿಸಿ 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 ಹಾಕ್ಕೊಡಿದ ತಕ್ಷಣ ತಿನ್ಬಿಡ್ಬೇಕು. ಪಾರ್ಸಲ್ ಎತ್ಕೊಳೋದು ಹೆಂಗಿರುತ್ತೆ ಇದು ಎಫೆಕ್ಟು? ಅವರು ಕವರು ಓಪನ್ ಮಾಡಿ ಕೊಟ್ಟಿರ್ತಾರೆ, ಹಂಗೆ ತೊಗೊಂಡೋದ್ರೆ ಕರೆಕ್ಟಾಗಿರುತ್ತೆ. ಓಕೆ, ನಾವು ಪಾರ್ಸಲ್ನ ಕೊಟ್ಟು ಮುಚ್ಚಿಬಿಟ್ಟು ತೊಗೊಂಡೋದ್ರೆ ಮನೆಗೆ ಹೋಸಲೆಲ್ಲ ಒದ್ದೆ ಆಗಿರುತ್ತೆ. ಸೊ ಬೆಸ್ಟ್ ಬಂದು ಯಾವುದೇ ಆಗಿರಲಿ ಡಿಶ್ಶು ಹೋಟ್ಲಲ್ಲಿ ಹೋಗಿ ತಿನ್ನೋದೇ ಮೇಯ್ನು. ಸೊ ಅನಿವಾರ್ಯ ಕಾರಣಗಳಿಂದ ಹೋಗೋಕ್ಕಾಗಲ್ಲ ಅಂದಾಗ ಮಾತ್ರ ಪಾರ್ಸಲ್ ತರ್ಸ್ಕೊಂಡು ತಿನ್ನಬೇಕು. ಅವಾಗ ಮಾತ್ರ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಯೂಸ್ ಮಾಡಬೇಕು. ಸೊ ಆದಷ್ಟು ಫ್ರೆಶ್ಶಾಗಿ ಹೋಗಿ ಅಲ್ಲೇ ತಿಂದರೆ ಬೆಸ್ಟು. ಎಲ್ಲೇ ಆಗಿರಲಿ, ರೆಸ್ಟೋರೆಂಟ್ ಆಗಿರಲಿ ಯಾವುದೇ ಆಗಲಿ, ಇಲ್ಲೂ ಅಷ್ಟೇ. ಇದು ಸಗದ ಇದೆ. ಏನಂದರೆ ಇದರಲ್ಲಿ ಜಾಸ್ತಿ ಸ್ಪೈಸಿ ಇಲ್ಲ, ಇದು ಅದು ಕಂಪೇರ್ ಮಾಡಿದ್ರೆ ಇಲ್ಲ. ಆಮೇಲೆ ಪ್ಲಸ್ ಇದು ಬೇರೆ ಬೇಬಿಕಾರ್ನು ಸ್ವಲ್ಪ ಲೈಟಾಗಿ ಹಸಿ ಥರ ಇರುತ್ತೆ. ಹೌದು. ಸೊ ಅದರಿಂದ ಇರ್ಬೋದು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಗೋಬಿಗೆ ಇದು ಖಾರ ಕಮ್ಮಿ, ಆಲ್ಮೋಸ್ಟ್ ಝೀರೋ. ಇದರಲ್ಲಿ ಸ್ಪೈಸಿನೆಸ್ಸೇ ಇಲ್ಲ. ಅವಲೇ ತಿಂದಿದ್ದ ಖಾರ ಇನ್ನೂ ನಾಲ್ಗೆ ಮೇಲೆ ಇದೆ. ಇದ್ರದ್ದು ಬಿಸಿ ತಡ್ತಾ ಇದ್ರೆ ಅದು ಉರಿತಾ ಇದೆ, ಬಟ್ ಇದರಿಂದ ಯಾವುದು ಖಾರ ಬರ್ತಾಯಿಲ್ಲ. ಅದು ಮೆಣಸಿನ್ಕಾಯಿ ಚಟ್ನಿಲಿ ತಿಂದ್ವಲ್ಲ, ಅದಕ್ಕೆ ಖಾರ ಜಾಸ್ತಿ ಆಯಿತು. ಈ ಮಶ್ರೂಮ್ಗೆ ಹೋಗೋಣ. ಸೊ ಎಲ್ಲೋ ಮಸಾಲ ಹಾಂ, ಇದು ಅಷ್ಟೇ ಸಟಲ್ಲು, ಜಾಸ್ತಿ ಇದರಲ್ಲೂ ಅಷ್ಟೇ ಖಾರ ಬರೋಲ್ಲ. ಬಟ್ ಇನ್ನೊಂದೇನು ಅಂದರೆ ಅದರಲ್ಲಾದರೂ ಮೇಲ್ಗಡೆ ಕ್ರಂಚಿನೆಸ್ ಹೋದ್ಮೇಲೆ ಒಳಗಡೆ ಇರೋ ಮ್ಯಾಟ್ರ್ ಫೀಲ್ ಆಗ್ತಿತ್ತು. ಇದರ ಒಳಗಡೆ ಇರೋ ಮಶ್ರೂಮ್ ಮ್ಯಾಟ್ರ್ ಸಿಗೋದೇ ಇಲ್ಲ. ಮಶ್ರೂಮ್ ಎಲ್ಲ ಒಂಥರ ಬಿಸಿಯಾಗಿ ಬಿದ್ದಿದ ತಕ್ಷಣ ಎಲ್ಲ ಒಂಥರ ಸುಂಡೋಗ್ಬಿಡುತ್ತೆ ಅಂತಾರಲ್ಲ, ಆ ಥರ ಶ್ರಿಂಕ್ ಆಗ್ಬಿಟ್ಟಿರುತ್ತೆ. ಅದು ಅಲ್ಲದೆ ಇದರಲ್ಲಿ ಅದು ಸಖತ್ತು ಜ್ಯೂಸಿನೆಸ್. ಅದು ಮೇಲ್ಗಡೆದು ಮಾತ್ರ ಕರುಮ್ ಅಂತ ಇರುತ್ತೆ, ಒಳಗಡೆದು ಅದು ಬೇಗ ಕರ್ಗೋಗುತ್ತೆ. ಮಶ್ರೂಮ್ ಸಿಗೋದೇ ಇಲ್ಲ ಬಾಯಿಗೆ ಒಳಗಡೆ ಇರೋದು. ಜ್ಯೂಸಿನೆಸ್ ಒಳ್ಳೆ ಉಮಾಮಿ ಫ್ಲೇವರ್ ಸಖತ್ತಾಗಿರುತ್ತೆ. ಮಶ್ರೂಮ್ ಇಷ್ಟಪಡೋರಿಗೆಲ್ಲ ಇದು ಸಖತ್ ಇಷ್ಟ ಆಗುತ್ತೆ. ಹಲೋ, ಪ್ರತಿ ಬೈಟು ನೀವು ಫುಲ್ಲು ಕಚ್ಚಿ ನುಂಗೋವರೆಗೂ ಇದು ಕರುಮ್ ಅಂತಲೇ ಇರುತ್ತೆ ಅವೆರಡಕ್ಕೆ ಕಂಪೇರ್ ಮಾಡಿದ್ರೆ. ಇವೆರಡಕ್ಕೆ ಚಟ್ನಿ ಅವಶ್ಯಕತೆ ಇದೆ, ಯಾಕಂದರೆ ಸ್ವಲ್ಪ ಖಾರ ಇಷ್ಟಪಡೋರಿಗೆ. ಹೌದು, ಸಟಲಾಗಿದೆ ಇದು ಫ್ಲೇವರು. ಇನ್ನು ಸ್ವಲ್ಪ ಬೇಕಂದರೆ ನಿಂಬೆ ಹಣ್ಣು ಅವಾಗಿಂದ ಯೂಸ್ ಮಾಡಿಲ್ಲ, ಇವಾಗ ಯೂಸ್ ಮಾಡೋಣ. ಸ್ವಲ್ಪ ಲೈಟಾಗಿ ಹಿಂಡಿಕೊಂಡು ಜುಮ ಯಾವುದಕ್ಕೆ ಬಿತ್ತು ಜಾಸ್ತಿ ಡಿಪ್ ಮಾಡಿ. ಓಯ್ಯೋ, ಈಗ ಖಾರ ಕಿಕ್ ಹೊಡೀತು. ಇವೆರಡಕ್ಕೆ ಖಾರ ಅವಶ್ಯಕತೆ ಇದೆ, ಪ್ಲಸ್ ನಿಂಬೆಹಣ್ಣು ಕೂಡ ಅವಶ್ಯಕತೆ ಇದೆ. ಆ ಹುಳಿ ಅಂಶ, ಖಾರ, ಮಶ್ರೂಮು ತುಂಬ ಬಿಸಿ ಇರುತ್ತೆ ಒಳಗಡೆ, ಮೇಲ್ಗಡೆ ಇಲ್ಲ ಅಂದ್ರೂ ಒಳಗಡೆ ಬಿಸಿ ಇರುತ್ತೆ. ಸಾಲ ಇದೆ. ಇವೇನು ನಿಮಗೆ ಸೈಡ್ ಏನೋ ಡಿಶಸ್ ಬೇಡ, ನೆಂಚ್ಕೊಳಕ್ಕೆ ಬೇಡ, ಡೈರೆಕ್ಟ್ ನೀವು ಕಿಕ್ಕಬೇಕು ಅಂದರೆ ಡೈರೆಕ್ಟ್ ಗೋಬಿನೇ, ಡೈರೆಕ್ಟ್ ಡ್ರೈ ಗೋಬಿ
ಅದು ಡೈರೆಕ್ಟ್ ಕಿಕ್, ಅದು ಖಾರ ಎಲ್ಲ ಮಸಾಲೆಲ್ಲೇ ಇರುತ್ತೆ. ಹೌದು. ಖಾರ ಕಮ್ಮಿ ತಿನ್ನೋರು, ಒಂಥರ ಸಟಲಾಗಿ ತಿನ್ನೋರು ಇದು ಎರಡು. ಬಟ್ ಮೂರಲ್ಲೂ ಮೂರು ಡಿಫ್ರೆಂಟ್ ಟೇಸ್ಟು. ಹೌದು, ಟೇಸ್ಟ್ ರಿಪೀಟ್ ಇಲ್ಲ. ಒಂದೇ ಮಸಾಲೆ ಹಾಕೊಂಡು ಒಂದೇ ಮಸಾಲೆ ಹಾಕೊಂಡು ರುಬ್ತಾ ಇಲ್ಲ, ಡಿಫ್ರೆಂಟಾಗಿ ಆ ಡಿಫ್ರೆನ್ಸ್ ತೋರಿಸಿದ್ದಾರೆ. ಹೌದು, ಹಾಗೆ ಒಂದ್ಸಲ ವಿಸಿಟ್ ಮಾಡಿ, ಇನ್ನೂ ಟ್ರೈ ಮಾಡಿಲ್ಲ. ಹಂಗೆ ತುಂಬ ರಶ್ ಇದೆ, ಎಲ್ಲರೂ ಟ್ರೈ ಮಾಡಿದ್ದು ಆಲ್ಮೋಸ್ಟ್ ಅನಿಸುತ್ತೆ. ಸೊ ಇನ್ನೂ ಯಾರು ಟ್ರೈ ಮಾಡಿಲ್ಲ ಅನ್ನೋರು, ಯಾಕಂದ್ರೆ ನಮ್ಮ ಥರ ಬೆಂಗಳೂರಿಂದ ಬರೋರು ಡ್ರೈ ಗೋಬಿ ತಿನ್ನಬೇಕು ಅಂತಲೇ ಬರೋರು ತುಂಬ ಜನ ಬರ್ತಾರೆ. ನಿಮ್ಮ ಬೆಂಗಳೂರಲ್ಲೂ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಡ್ರೈ ಗೋಬಿ ಎಲ್ಲ. ಅಲ್ಲೂ ಆಗ್ತಾಯಿದೆ. ಅಂದರೆ ಮೈಸೂರಲ್ಲಿ ಶುರು ಮಾಡಿದೆ ಅಂತಾರೆ. ಮೈಸೂರಿನಲ್ಲಿ ಶುರು ಮಾಡೋರು ಯಾರು ಬೆಂಗಳೂರಿಗೆ ಹೋಗಿಲ್ಲ, ಮೈಸೂರಲ್ಲಿ ಶುರು ಮಾಡೋರೆಲ್ಲ ಮೈಸೂರಿನಲ್ಲೇ ಇದ್ದಾರೆ. ಸೊ ಹೌದು, ಅಲ್ಲಿ ಅಂದರೆ ಈ ಕಾನ್ಸೆಪ್ಟನ್ನ ಅಲ್ಲಿ ಅಲ್ಲಿನವರೇ, ಬೆಂಗಳೂರವರೇ. ಎಲ್ಲ ಕಡೆ ಶುರು ಆಗ್ಬಿಟ್ಟಿದೆ ಕರ್ನಾಟಕ ಫುಲ್ಲು. ಒಬ್ಬರು ಫೇಮಸ್ ಆಗಿದ್ದ ತಕ್ಷಣ ಇದೊಂದು ವರ್ತ್ ಜಾಗ. ತಿನ್ಬಿಟ್ಟು ಆಮೇಲೆ ಸಿಗ್ತಾನೆ ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗೆ ಹೆಂಗಿತ್ತು ಭಯ್ಯ? ಸೂಪರ್. ಬೇಬಿಕಾರ್ನ್ ಸಖತ್ ಇಷ್ಟ ಆಯ್ತು ನನಗೆ. ಬೇಬಿಕಾರ್ನ್ ಇಷ್ಟ ಆಯ್ತಾ? ಸೂಪರ್. ಬೇಬಿಕಾರ್ನ್ ಮಾತ್ರ ಬೇಕಾದ್ರೆ 3 ಪ್ಲೇಟ್ ತಿನ್ಬೋದು. ನಮಗೆ ಇನ್ನೂ ಖಾರ ಉಳಿದಿದೆ, ಅದು ಇದ್ರ ಗೋಬಿದು. ನಾನು ಗೋಬಿ ಸಖತ್ ಇಷ್ಟ ಆಯಿತು. ಹೌದು, 3 ಕಂಪೇರ್ ಮಾಡಿದ್ರೆ ಗೋಬಿ ಸಖತ್ ಇಷ್ಟ ಆಯಿತು. ಸೂಪರ್ ಖಾರ, ಸ್ಪೈಸಿನೆಸ್ಸು, ಬಾಯಲ್ಲಿ ಇನ್ನೂ ಹಂಗೆ ಇದೆ. ನಾಲ್ಗೆನೆಲ್ಲ ಖಾರ ಚುರಿ ಅಂತಿದೆ. ಅದು ಚಟಾಪಟ ಎಕ್ಸ್ಟ್ರಾ ಚಟ್ನಿ ಬೇರೆ ಎತ್ತೈತೆ ತಿನ್ಕೊಂಡ್ಬಿಟ್ರಿ ಜೋಶಲ್ಲಿ. ಒನ್ ಮೋರ್ ಅಂತಾರೆ. ಸೊ ಎಲ್ಲರಿಗೂ ಅಂದರೆ ಖಾರ ತಿನ್ನೋರ್ಗು ಆಪ್ಷನ್ ಇದೆ, ಖಾರ ತಿಂದಿರೋರ್ಗೂ ಆಪ್ಷನ್ ಇದೆ. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಖಾರ ಅಂದರೆ ತುಂಬ ಖಾರ ಅಂತ ಅಲ್ಲ, ಬಟ್ ಪ್ಲೇಟ್ ಮೊಮೆಂಟ್ಗೆ ಚೆನ್ನಾಗಿ ಚುರು ಅಂತ ಇರುತ್ತೆ. ಇಲ್ಲೇ 2 ಪ್ಲೇಟ್ ಬೇಬಿಕಾರ್ನ್, 2 ಪ್ಲೇಟ್ ಗೋಬಿ ಆಗಲಿ. ಕ್ಯಾಮ್ರಾ ಬಿಹೈಂಡ್ ದ ಕ್ಯಾಮ್ರಾನೇ ತಿಂದು ಹಾಕಿದ್ದೀವಿ. ಈಗ ಒಂದಷ್ಟು ಪಾರ್ಸಲ್ ಕೂಡ ಎತ್ಕೊಂಡು ಹೋಗಬೇಕು, ಯಾಕಂದ್ರೆ ರಾತ್ರಿ ಪ್ರೋಗ್ರಾಮ್ಗೆ ಅಂತ ಪ್ಲ್ಯಾನ್ ನಡೀತಾ ಇದೆ. ಸೊ ರೋಷನ್ ಅವರು ರೆಕಮೆಂಡ್ ಮಾಡಿದ ಜಾಗ 3 ವರ್ಷ ಆಯ್ತಾ ಇದು ಸ್ಟಾರ್ಟ್ ಆಗಿ? 3 ವರ್ಷ ಆಯಿತು. ಮುಂಚೆ ಬೇರೆ ಕಡೆ ಇದ್ದರು, ಇವಾಗ ಇಲ್ಲಿ ಶಿಫ್ಟ್ ಆಗಿದ್ದಾರೆ. ಓಕೆ. ಸೊ ವಿಜಯನಗರದಲ್ಲಿ ಏನೋ ಬ್ರಾಂಚ್ ಇರಬೇಕಂದ್ರಲ್ಲ? ಅಂದರೆ ಇವ್ರು ಮುಂಚೆ ಅಲ್ಲಿ ಮಾಮೂಲಿ ಗೋಬಿ ಮಾಡ್ತಿದ್ರು, ಆಮೇಲೆ ಡ್ರೈ ಗೋಬಿ ಇಲ್ಲಿ ಶುರು ಮಾಡಿದ್ರು. ಈಗ ಡ್ರೈ ಗೋಬಿ ಅಲ್ಲೂ ಹಾಕೊಂಡಿದ್ದಾರೆ. ಸೊ ಅಲ್ಲೂ ಟ್ರೈ ಮಾಡ್ಬೋದು ನೀವು. ಅಲ್ಲೂ ಇದೆ, ಇಲ್ಲೂ ಇದೆ. ಹೆವಿ ಗಾಳಿ, ಮಳೆ ಬರೋಂಗಿದೆ. ಸೊ ವಿಡಿಯೋ ಮುಗಿಸ್ಬಿಡೋಣ. ಆಮೇಲೆ ನೀವೇನೋ ಈ ಕಡೆ ಬಂದಾಗ ಲೊಕೇಶನ್ ಕೊಟ್ಟಿರ್ತೀವಿ, ಅದು ಫಾಲೋ ಮಾಡ್ಕೊಂಡು ಬನ್ನಿ. ಅವ್ರು ಓನರ್ ಮಾತಾಡ್ಸ್ತಾ ಹಂಗೆ ಹೇಳಿದ್ರು, ಎಷ್ಟೊಂದು ಜನ ಅಲ್ಲಿ ಪ್ರಭು ಡ್ರೈ ಗೋಬಿ ನಮ್ಮದೇ ಅಂತ, ಬೇರೆಯವರೆಲ್ಲ ಗೋಬಿ ಮಾಡ್ತಾವ್ರಂತೆ ಅಂತ. ಸೊ ಓನರ್ ಫೇಸ್ನೆಲ್ಲ ಝೂಮ್ ಮಾಡಿ ತೋರಿಸಿರ್ತೀವಿ. ಅವ್ರನ್ನ ನೋಡಿಕೊಂಡು ಬನ್ನಿ ಈ ಜಾಗಕ್ಕೆ. ಗೋಬಿ ಮಸ್ಟ್ ಟ್ರೈ, ಅದಂತೂ ಫಸ್ಟ್ ಫಿಕ್ಸು. ಗೋಬಿನ ಟ್ರೈ ಮಾಡಬೇಕು. ಅದು ಬಿಟ್ಟು 2 ಐಟಮ್ನ ನೀವು ಟ್ರೈ ಮಾಡ್ಬೋದು, ಇಲ್ಲ ಮಿಕ್ಸು ಕೊಡ್ತಾರೆ ಅದನ್ನು ಟ್ರೈ ಮಾಡ್ಬೋದು. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಫಾಲೋ ಮಾಡಿ. ಆಮೇಲೆ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ನೆಕ್ಸ್ಟ್ ಮತ್ತೆ ಬರ್ತೀವಿ. ಅವ್ರು ಹೇಳ್ದಂಗೆ ಮರ್ತೋಗಿತ್ತು ಐಡಿಯಾ, ಬ್ಲೈಂಡ್ ಫೋಲ್ಡು ಮಾಡೋಣ ಕಂಪೇರು ಅಕ್ಕಪಕ್ಕ ಇಟ್ಕೊಂಡು. ಸೊ ಆಮೇಲೆ ನಮ್ಮ ಚಾನಲ್ಲು, ಆಮೇಲೆ ಅವರ ಚಾನಲು, ಇವರ ಚಾನಲ್ಲು, 3 ಜನದ ಚಾನಲ್ಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರ್ಷಾನ್ಗಟ್ಲಿಂದ ಹೇಳ್ತಾ ಇದ್ದೀವಿ. ಸೇಮ್ ಡೈಲಾಗು, ಎಲ್ಲರೂ ಸಿಗ್ತಾ 3 ಜನ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿದೆ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಯು ಇಲ್ಲ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಅಲ್ಲೇ ಕಮೆಂಟ್ ಹಾಕ್ಬಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಆಗದೆ ಮಾಡಿದ್ರೆ ಏನು ಮಾಡ್ತೀರಾ? ನಮ್ಮ ಹಂಗೆ ನಿಂತ ನೋಡು ಯಜಮಾನ. ನೀವು ಮಾಡ್ತೀರಾ ಅಂತ ನಂಬ್ತಾ ವಿಡಿಯೋನ ಮುಗಿಸ್ಬಿಡೋಣ. ಸತ್ಯ ಅವ್ರ ಟ್ರೈಲ್ ಆಗಿತ್ತು. ನೀವು ಮಾಡ್ತೀರಾ ಅಂತ ನಂಬ್ತಾ ವಿಡಿಯೋನ ಮುಗಿಸ್ಬಿಡೋಣ. ನಮಸ್ಕಾರ.